ಶೃಂಗೇರಿ ಅಂಚೆ ಮತ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಗೆಲುವಾಗಿದೆ. ಶೃಂಗೇರಿ ಕ್ಷೇತ್ರದಲ್ಲಿ ಈಗ ಆಣೆ ಪ್ರಮಾಣದ ರಾಜಕೀಯ ಕೂಡ ಶುರುವಾಗಿದೆ. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆಯಾಗಬೇಕು ಅಂತ ಕಾಂಗ್ರೆಸ್ ಪ್ರಾರ್ಥನೆ ಮಾಡಿದೆ ಅಂತ ಇಂದು ಕೊಪ್ಪದ ವೀರಭದ್ರಸ್ವಾಮಿ ದೇಗುಲದಲ್ಲಿ ಪ್ರಾರ್ಥನೆಗೆ ಸಿದ್ಧತೆಗಳಾಗಿವೆ. ಬಿಜೆಪಿ ಬೂತ್ ಏಜೆಂಟ್ಗಳಿಂದ ದೇವರ ಮುಂದೆ ಎಣಿಕೆಯ ಬಗ್ಗೆ ಸ್ಪಷ್ಟನೆ. ಬಿಜೆಪಿ ಕಾರ್ಯಕರ್ತರು ಬೂತ್ ಏಜೆಂಟ್ರಿಂದ ಸೋಲಾಯಿತು ಅನ್ನೋ ವದಂತಿ ಇದೆ. ಕಾಂಗ್ರೆಸ್ ಜೊತೆಗೂಡಿ ಬಿಜೆಪಿ ಸೋಲಿಗೆ ಸಹಕರಿಸಿದಂತಹ ಆರೋಪ ಕೇಳಿಬಂದಿದೆ. ಕೊಪ್ಪದ ದೇವಸ್ಥಾನದಲ್ಲಿ ಬಿಜೆಪಿ ಏಜೆಂಟ್ಗಳಿಂದ ಆಣೆ ಪ್ರಮಾಣ. ವೀರಭದ್ರಸ್ವಾಮಿ ಗಬ್ಬಾನೆ ಭೂತರಾಯ ದೇಗುಲದಲ್ಲಿ ಆಣೆ ಪ್ರಮಾಣ ಆಗಿದೆ. 2023ರ ಮತದಾನದ ಎಣಿಕೆಯಲ್ಲಿ ಪಾಲ್ಗೊಂಡಂತಹ ಏಜೆಂಟ್ಗಳಿಂದ ಪ್ರಮಾಣ. ಅದ್ದಾಡದ ಸತೀಶ್ ಶೆಟ್ಟಿಗದ್ದೆ, ಕಿರಣ್ ನಾರ್ವೆ ಇವರಿಂದ ಆಣೆ ಪ್ರಮಾಣ ಆಗಿದೆ. 2023ರ ಮತ ಎಣಿಕೆಯಲ್ಲಿ ಯಾವುದೇ ಲೋಪ ಆಗಿಲ್ಲ ಅಂತ ಏಜೆಂಟ್ಗಳು ಹೇಳ್ತಾ ಇದ್ದಾರೆ. ಮರು ಮತ ಎಣಿಕೆಯಲ್ಲಿ 52 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಗೆದ್ದಿದ್ದಾರೆ. ಪೋಸ್ಟಲ್ ವೋಟ್ ಇದಕ್ಕೆ ನಾನು ಹೋಗೇ ಇಲ್ಲ. ಸತೀಶ್ ಅವರೇ ಇದ್ದಿದ್ದು, ಅವರೇ ಇದ್ದಾರೆ ಇದ್ರ ಜೊತೆಯಲ್ಲಿ. ನಾನು ಅದು ಕೌಂಟಿಂಗ್ ಹೋಗಿಲ್ಲ, ನನ್ನ ಸೈನು ಇಲ್ಲ ಯಾವುದ್ರಲ್ಲ. ಆದರೆ ಅನಾವಶ್ಯಕವಾಗಿ ಸತೀಶ್ ಅವರು ರಾಮಸ್ವಾಮಿ ಅವರು ಸೇರಿ ಸೋಲ್ಸಿದ್ರು. ಅವರಿಂದ ಇದಾಯಿತು, ಕಾಂಗ್ರೆಸ್ನ ಹತ್ರ ಡೀಲ್ ಆಯಿತು. ನನ್ನ 43 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಇದುವರೆಗೆ ಕೇಳದೇ ಇರುವಂಥ ದೊಡ್ಡ ಅಪವಾದಗಳನ್ನೆಲ್ಲ ಕೇಳಿದೆ. ಮನಸ್ಸಿಗೆ ನೋವಾಯಿತು. ಆದರೂ ನಾನು ಕೊನೆಗೆ ಯಾರನ್ನೂ ಮೆಚ್ಚಿಕ್ಕಾಗಲ್ಲ. ದೇವರ ಹತ್ರ ಪ್ರಾರ್ಥನೆ ಇಡಬೇಕಂತ ನಾನು ಈಗಾಗಲೇ ಬೊಮ್ಮಲಾಪುರದಲ್ಲಿ ಅಮ್ಮನವ್ರ ಹತ್ರ ಪ್ರಾರ್ಥನೆ ಇಟ್ಟಿದ್ದೀನಿ. ಇವತ್ತು ಭೂತರಾಯನ ಹತ್ರ ಪ್ರಾರ್ಥನೆ ಇಡ್ತಿದ್ದೀನಿ. ನಮಗೆ ಹಾಗೂ ವೀರಭದ್ರ ದೇವಸ್ಥಾನದಲ್ಲೂ ಪ್ರಾರ್ಥನೆ ಇಡ್ತೀವಿ. ನಮಗೆ ಏನು ನಮ್ಮ ಮೇಲೆ ಆಪಾದನೆ ಹೊರಿಸಿದ್ದಾರೆ, ನಮ್ಮ ಮೇಲೆ ಪದೇ ಪದೇ ನಮ್ಮ ಮೇಲೆ ಆಪಾದನೆ ಹೇಳ್ತಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆಯನ್ನು ನಾನು ತಪ್ಪು ಮಾಡಿದರೆ ದೇವರು ನಮಗೆ ಶಿಕ್ಷೆ ಕೊಡಲಿ, ನಾವು ಅನುಭವಿಸ್ತೀವಿ. ನಾವು ಮಾಡದೇ ಇರೋ ತಪ್ಪನ್ನು ನಮ್ಮ ಮೇಲೆ ಹೊರಿಸಿದ್ರೆ ನಾನು ಶೃಂಗೇರಿ ಅಂಚೆ ಮತ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ. ಸುಪ್ರೀಂ ಕೋರ್ಟ್ ಕದ ಬಡಿದ ಶೃಂಗೇರಿ ಕ್ಷೇತ್ರದ ಮರು ಎಣಿಕೆ ವಿವಾದ. ಮಾಜಿ ಶಾಸಕ ರಾಜೇಗೌಡರು ಅವರ ಪರ ವಕೀಲರು ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮರು ಎಣಿಕೆಯಲ್ಲಿನ ಗೊಂದಲದ ಬಗ್ಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿದೆ. ಚುನಾವಣಾ ಆಯೋಗದ ನಡೆಯ ಬಗ್ಗೆ ರಾಜೇಗೌಡ ಪರ ವಕೀಲರು ಆಕ್ಷೇಪವನ್ನ ಎತ್ತಿದ್ದಾರೆ. ಸ್ಟ್ರಾಂಗ್ ರೂಮ್ ಸೀಲ್ ಇರಲಿಲ್ಲ, ಮತ ಚೋರಿ ಆಗಿರೋ ಸಾಧ್ಯತೆ ಇದೆ ಅಂತ ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. 2023ರಲ್ಲಿ ಸಿಂಧು ಮತ 2026ರಲ್ಲಿ ಹೇಗೆ ಅಸಿಂಧು ಆಯಿತು ಅನ್ನೋದು ಪ್ರಶ್ನೆ. ಚುನಾವಣಾ ಆಯೋಗ ಟ್ರಂಕ್ ಓಪನ್ ಮಾಡದ ಬಗ್ಗೆ ಹೈಕೋರ್ಟ್ ಗಮನಕ್ಕೆ ತರಬೇಕಿತ್ತು. ತರಾತುರಿಯಲ್ಲಿ ಕೌಂಟ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ಅಂತ ರಾಜೇಗೌಡರು ಆರೋಪವನ್ನ ಮಾಡ್ತಿದ್ದಾರೆ. ಮತ ಚೋರಿಯ ಬಗ್ಗೆ ಕೈಪಾಳೆಯ ಆರೋಪ ಮಾಡ್ತಾನೇ ಇದೆ. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಕಾಂಗ್ರೆಸ್ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಪರಾಜಿತ ಅಭ್ಯರ್ಥಿ ರಾಜೇಗೌಡ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.